ಈಗ ದರ್ಶನ್ ಫ್ಯಾನ್ಸ್ಗಳಿಗೆ ನೀವೇನ್ ಮೆಸೇಜ್ ಕೊಡ್ತೀರಾ? ಕೊಡ್ಬೇಕಾಗಿರೋದೇನಿಲ್ಲ, ಅವ್ರಿಗೆಲ್ಲ ಗೊತ್ತು. ನಾನು ಏನೋ ಅವ್ರಿಗೆ ಹೇಳಬೇಕು ಅಂತ ಏನಿಲ್ಲ. ಅವ್ರಿಗೆ ನಾನು ನೋಡ್ರಪ್ಪ ಹಿಂಗಿರಿ ದೇ ಸೆಟ್ ಎಕ್ಸಾಂಪಲ್. ನಮ್ಗೆಲ್ಲ ಎಕ್ಸಾಂಪಲ್ಸ್ ಅವರು, ನಮ್ಮ ಫ್ಯಾನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರಾಗಿರ್ಬೋದು, ದರ್ಶನ್ ಅಣ್ಣನ ಫ್ಯಾನ್ಸ್ ಆಗಿರ್ಬೋದು. ನಾವೇನೋ ಅವ್ರಿಗೆ ಹೇಳ್ಕೊಡ್ಬೇಕಾಗಿಲ್ಲ. ಬಿಕಾಸ್ ಆ ಒಳ್ಳೆತನ ನೋಡಿ, ಇವತ್ತು ಪ್ರತಿ ವರ್ಷ ಬರ್ತ್ಡೇಗೆ ರೇಷನ್ಸ್ ಏನ್ ಬರುತ್ತಲ್ಲ, ಒಂದು ವರ್ಷ ಸ್ಟಾರ್ಟ್ ಮಾಡಿರೋದು ಇವತ್ತಿನವರೆಗೂ ಬರುತ್ತೆ ರೀ. ಹಂಗಂತ ಹೇಳ್ಬಿಟ್ಟು ನಾನು ಬೇರೆ ಸ್ಟಾರ್ಸ್ ಬಗ್ಗೆ ಮಾತಾಡ್ತಿಲ್ಲ. ಎವ್ರಿ ಸ್ಟಾರ್ ಇಸ್ ಹ್ಯಾವಿಂಗ್ ಅ ರೆಸ್ಪೆಕ್ಟ್. ಪ್ರತಿಯೊಬ್ಬರ ನಟರಿಗೂ ರೆಸ್ಪೆಕ್ಟ್ ಐತೆ, ಅವ್ರವ್ರ ಫ್ಯಾನ್ಸ್ಗಳಿಗೂ ರೆಸ್ಪೆಕ್ಟ್ ಐತೆ. ಈಗ ಅವಾಗಿತ್ತೇನ್ರಿ ರಾಜ್ಕುಮಾರ್ ಅವ್ರ ಕಾಲದಲ್ಲಿ ಏನಾದ್ರು ಸ್ಟಾರ್ ವಾರ್ ಅಂತ, ಇವ್ರು ಜಗಳ ಆಡೋದಕ್ಕೆ ಹೀರೋಗಳ ಹೆಸರು ತರ್ತಾರೆ. ಈ ಸ್ಟುಪಿಡಿಟಿ ನಿಲ್ಬೇಕು ಫಸ್ಟು. ಸ್ವಲ್ಪ ಮಾನ ಮರ್ಯಾದೆ ನಾಚಿಕೆ ಇರಬೇಕು. ಇವ್ರಿಗೆ ಮಾಡಕ್ ಕೆಲ್ಸ ಇಲ್ಲ. ಇವ್ರ ವಾರ್ಗಳ ನಡು ಬೇರೆ ಹೀರೋಗಳ ಹೆಸರು ತೆಗಿಯೋದು. ಈಗ ಈ ಸ್ಟಾರ್ ವಾರ್ಗಳಿಗೆಲ್ಲ ಯಾವಾಗ ಅಂತ್ಯ ಹಾಡ್ಬೋದು, ಯಾವಾಗ ಇನ್ನೊಂದ್ಸತಿ ಕೊರೋನಾ 2 ಬರ್ಬೇಕು ಇವಾಗ ಇವೆಲ್ಲ ಮುಗಿಬೇಕು ಅಂದ್ರೆ. ಯಾಕೆ ಅಂತ ಕೇಳಿ, ಮನುಷ್ಯರ ವ್ಯಾಲ್ಯೂಗಳು ಗೊತ್ತಿಲ್ಲ. ಓಕೆನಾ, ಮನುಷ್ಯರ ವ್ಯಾಲ್ಯೂಗಳು ಗೊತ್ತಿಲ್ಲ. ನಿನ್ನೆ ಅದು ಯಾವ್ದೋ ಪೋಸ್ಟ್ ನೋಡ್ತಾ ಇದೀನಿ. ಈಗ ಅವ್ರ ಫ್ಯಾನ್ ಇವ್ರು ಇದ್ ಮಾಡೋದಂತೆ, ಇವ್ರ ಫ್ಯಾನಿಗೆ ಅವ್ರು ಟಾಂಗ್ ಕೊಡೋದಂತೆ. ಏನಕ್ಕಿದ್ದೆಲ್ಲ? ನಿಮ್ಗೆ ಯಾಕೆ ಬೇಕೋ, ಯಾಕೆ ವಾರ್ ನೀವು ಮಾಡ್ತೀರಾ ರೀ? ನಮಗ್ ಬೇಕಾಗಿರೋ ನಾವು ಮಾತಾಡ್ತಿದೀವಿ. ಓಕೆನಾ, ನಿಮಗ್ ಬೇಕಾ ನೀವು ಮಾತಾಡಿ. ಅದನ್ನ ಬಿಟ್ಬಿಟ್ಟು ಈ ಕೀಳ್ಮಟ್ಟಕ್ಕೆ ಇಳಿಬೇಡಿ.